ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ಹೊಸ ಟೇಸ್ಟಿಯಾದ ಸ್ವೀಟ್ ನಿಮ್ಮ ಮುಂದೆ ತೊಗೊಂಡಿದ್ದೀನಿ. ಅದು ಏನಪ್ಪ ಅಂದರೆ, ಇಲ್ಲಿ ನೋಡಿ ಕಾಣ್ತಿರ್ಬೋದು, ಇದ್ರೊಳಗಡೆ ಸಬ್ಬಕ್ಕಿ ಕಾಣ್ತಾ ಇದೆ. ಇದು ಒಂಥರ ಹೊಸದ ಅಂತ ಹೇಳ್ಬೋದು. ನನಗೂ ಹೊಸದನೇ ಇದು ಫ್ರೆಂಡ್ಸ. ಇವತ್ತು ಮ್ಯಾಂಗೋ ಸಾಗು ಅಂದರೆ ಮಾವಿನ ಹಣ್ಣಿನ ಸಾಗು ಮಾಡಿದ್ದೀನಿ ನಾನು ಸ್ವೀಟಾಗಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಸಾಗು. ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಸಿಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಫ್ರೆಂಡ್ಸ, ಇಲ್ಲಿ ನಾನು ಮಾವಿನಕಾಯಿ ಸಾಗು ಮಾಡ್ಬೇಕಂತ ಹೇಳಿ ಇದನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಸ್ವಲ್ಪ ನಾನು ಸಬ್ಬಕ್ಕಿ ನೆನೆ ಇಟ್ಟಿದ್ದೇನೆ. ಸಬ್ಬಕ್ಕಿ ರಾತ್ರಿ ಇಡೀ ನೆನೆ ಇಟ್ಟಿದ್ದೇನೆ ಫ್ರೆಂಡ್ಸ. ಇದನ್ನೀಗ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ನಾ ಎಲ್ಲ ಪದಾರ್ಥಗಳನ್ನು ತೋರಿಸ್ತಾ ಇಲ್ಲ, ಇದೊಂದೀಗ ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಗ್ಯಾಸ್ಗೆ ಉರಿಚಿದ್ದೀನಲ್ಲ, ಇಲ್ಲಿ ನೋಡಿ ಇದು ಈಗ ಚೆನ್ನಾಗಿ ಬಾಯ್ಲ್ ಆಗಬೇಕು, ನಮಗೆ ಕುದಿಬೇಕು ಸಬ್ಬಕ್ಕಿ ಕುದ ನಂತರ ನಿಮಗೆ ತೋರಿಸ್ತೇನೆ. ಇದು ಕುದಿಸ್ಕೋಬೇಕಾಗತ್ತೆ ನಾವು ಚೆನ್ನಾಗಿ, ಅದು ಕುದೀಲಿ. ಈಗ ನೋಡಿ, ಇಷ್ಟನ್ನು ನಾನೀಗ ಇದನ್ನು ಬೇಯಿಸ್ಕೊಂಡಿದ್ದೀನಿ, ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ತೆಗೆದು ಬಿಡ್ತೀನಿ. ಇದಕ್ಕೆ ಈಗ ನೀರು ಹಾಕ್ತೇನೆ. ನೋಡಿ, ಇಲ್ಲಿ ಈ ಸಬ್ಬಕ್ಕಿನ ಇದಕ್ಕೆ ಸೋದಿಸ್ಕೊಂಡ್ಬಿಡ್ತೀನಿ ನಾನೆಲ್ಲವನ್ನು. ಇದರದ್ದು ನೀರೆಲ್ಲ ಹೋಗಬೇಕು, ನಮಗೆ ಕಾಳು ಮಾತ್ರ ಉಳಿಬೇಕು. ಇಲ್ಲಿ ಇದರದ್ದು ನೀರೆಲ್ಲ ಹೋಗ್ಬೇಕಂದ್ರೆ ಇಲ್ಲಿ ನಾವು ಇದಕ್ಕೆ ನೀರು ಹಾಕೋಬೇಕು, ತಣ್ಣೀರು ಹಾಕೋಬೇಕಾಗತ್ತೆ. ನೋಡಿ, ಇದೆಲ್ಲ ಹೋಗುತ್ತೆ ತಣ್ಣೀರು ಹಾಕಿದ ಕೂಡಲೇ. ನೋಡಿ ಹೇಗೆ ಕಾಣುತ್ತೆ ಫ್ರೆಂಡ್ಸ. ಇದನ್ನೀಗ ತಣ್ಣೀರು ಹಾಕಿ ಬಿಟ್ಟಿದ್ದೇನಲ್ಲ, ಇದರದ್ದೆಲ್ಲ ನೀರು ಹೋಗಲಿ. ಈಗ ನಾನು ಹಾಗೆ ಬಿಡ್ತೇನೆ. ಇದಕ್ಕೆ ಯಾಕೆ ತಣ್ಣೀರು ಹಾಕಿದೆ ಅಂದರೆ ನಮಗೆ ಕಾಳು ಬೇಕು, ಅಂಟಂಟು ಆಗಬಾರ್ದು, ಅದಕ್ಕಾಗಿ ಅಷ್ಟೇ ಫ್ರೆಂಡ್ಸ. ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಳಂಗಿ ಇಟ್ಟಿದ್ದೀನಿ. ಅದಕ್ಕೆ ನಾನು ನಂದಿನಿ ಗಟ್ಟಿ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಯಿಸಿರೋಂಥ ಹಾಲಲ್ಲ, ಯಾವುದೂ ಅಲ್ಲ. ನೋಡಿ, ಈ ಹಾಲನ್ನು ನಾನಿಲ್ಲಿ ಗಟ್ಟಿ ಹಾಲು ನೋಡಿ ಅಷ್ಟನ್ನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ನೋಡಿ, ಅದರಾಗಿಂದ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಉಳಿಸ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿ ತೋರಿಸ್ತೇನೆ. ನೋಡಿ, ಇದು ಹಾಲು ಕಾಯಿಲಿ ಫ್ರೆಂಡ್ಸ್. ಈಗ ಕುದಿ ಬರಬೇಕು, ಕುದಿ ಬರುವಾಗ ತೋರಿಸ್ತೇನೆ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೇನೆ. ಕಸ್ಟರ್ಡ್ ಪೌಡರ್ ಈಸಿಯಾಗಿ ಅಂಗಡಿಯಲ್ಲಿ ಸಿಗುತ್ತೆ. ಈಗ ಹಾಲು ಉಳಿಸ್ಕೊಂಡಿದ್ನೆಲ್ಲ ಹಾಲು ನಾನು ಇದಕ್ಕೆ ಹಾಕೊಂಡ್ಬಿಡ್ತೇನೆ. ಇದಕ್ಕೆ ಹಾಲು ಯಾಕೆ ಹಾಕಿ ಕಲಿಸ್ತೇವೆ ಮೊದಲಿಗೆ ಅಂದರೆ, ಇದು ಗಂಟು ಆಗಬಾರ್ದು, ನಮಗೆ ಗಂಟು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನಾನು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕಿ ಇಲ್ಲಿ ಕಲಿಸ್ತಾ ಇದ್ದೀನಿ, ಗಂಟಿಲ್ಲದಾಗೆ. ನೋಡಿ, ಇಲ್ಲಿ ಗಂಟಿಲ್ಲದಾಗೆ ಇಲ್ಲಿ ಕಲಿಸಿ ಇಟ್ಟಿದ್ದೀನಿ ನಾನೀಗ. ನೋಡಿ, ಇಲ್ಲಿ ಹಾಲು ಕುದೀತಾ ಇದೆ. ಕುದಿಯುವಂಥ ಹಾಲಿಗೆ ನಾನೀಗ ಇದಕ್ಕೆ ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ. ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕೋತೇನೆ. ನೋಡಿ, 6 ಟೇಬಲ್ ಸ್ಪೂನು ಸಕ್ಕರೆ ಹಾಕಿದ್ದೀನಿ. ಇದು ಈಗ ಕುದೀಲಿ. ನೋಡಿ, ಚೆನ್ನಾಗಿ ಕುದಿಬೇಕಿದೆ. ಈಗ ಸಕ್ಕರೆ ಎಲ್ಲ ಕರಗಲಿ. ನಾವು ಮಾವಿನ ಹಣ್ಣಿನ ಸಾಗು ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಈಗ ಮಾವಿನ ಹಣ್ಣಿನ ಸೀಸನ್ ಕೂಡ ಇದೆಯಲ್ಲ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾವಿನ ಹಣ್ಣಿನ ಸೀಸನ್ ಟೈಮಲ್ಲಿ ಸಿಗುವಂಥದ್ದು ಅಷ್ಟೇ ಮಾವಿನ ಹಣ್ಣಲ್ಲ, ಮತ್ತು ಬೇರೆ ಟೈಮಲ್ಲಿ ಸಿಗೋದಿಲ್ಲ. ಮಾವಿನ ಹಣ್ಣು ಸೀಸನಲ್ಲಿ ಯಾವ್ಯಾವ ಥರದ ನಮಗೆ ರೆಸಿಪಿಗಳು ಬೇಕು ನೋಡಿ ಮಾಡ್ಕೋಬೋದು, ಮಾಡ್ಕೊಂಡು ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಸಕ್ಕರೆ ಕೂಡ ಕರಗಿದೆ. ಈಗ ಇದಕ್ಕೆ ನಾನಿಲ್ಲಿ ಕಸ್ಟರ್ಡ್ ಪೌಡರನ್ನು ಕಲಿಸಿಟ್ಟಿದ್ನಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತೇನೆ. ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ಗಂಟಾಗುತ್ತೆ. ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ. ನೋಡಿ, ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿ ಆಯಿತು. ಕೂಡಲೇ ಗಟ್ಟಿಯಾಗಿಬಿಡುತ್ತೆ. ಇದು ಚೆನ್ನಾಗಿ ನಾವು ಕುದಿಸ್ಕೋಬೇಕು. ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ನಾವಿಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡಿ, ಗಟ್ಟಿ ಆಗ್ತಾ ಬಂದಿದೆ. ಸ್ಲೋ ಉರಿ ಇಟ್ಕೊಂಡು ಕುದಿಸ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಈಗ ಕುದಿಯಿತು. ನಾನು ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ ಒಂದು 4 ನಿಮಿಷ ಕುದಿಸ್ಕೊಂಡಿದ್ದೀನಿ. ಗಟ್ಟಿಯಾಗಿದೆ. ಈಗ ಇದು ತಣ್ಣಗಾಗಬೇಕು, ನಮಗೆ ಕಸ್ಟರ್ಡ್ ಪೌಡರ್ ಎಲ್ಲ ತಣ್ಣಗಾಗಬೇಕು. ಈಗ ಇದನ್ನು ಗ್ಯಾಸನ್ನು ನಾನು ಇಲ್ಲಿ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದು ಫುಲ್ಲು ತಣ್ಣಗಾಗಬೇಕು, ನಮಗೆ ಬಿಸಿ ಇರಬಾರ್ದು. ಹಾಗಾಗಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ನಾನು ಗ್ಯಾಸ್ ಆಫ್ ಮಾಡಿ 1 ರಿಂದ 1.5 ಗಂಟೆ ಹಾಗೆ ಬಿಟ್ಟುಬಿಡ್ತೀನಿ. ನೋಡಿ, ಇಲ್ಲಿ
ಇಷ್ಟು ಗಟ್ಟಿಯಾಗಿದೆ. ಈಗ ಆರಿದೆ ಫ್ರೆಂಡ್ಸ್. ಇದಕ್ಕೆ ಏನು ಹಾಕ್ತೀನಿಪ್ಪ ಅಂತಂದರೆ ಈಗ ಇಲ್ಲಿ ನಾನು ನೋಡಿ ಆವಾಗಲೇ ಸಬ್ಬಕ್ಕಿ ನಾನು ಸೋದಿಸಿಟ್ಕೊಂಡಿದ್ನಲ್ಲ ಎಲ್ಲ ಇದು ಈಗ ಇದು ಎಳೆಯಾಗಿ ಹಾಗೆ ಉಳಿತದೆ ಅಂಥೇಳಿ ನಾನು ಇಲ್ಲಿ ನೀರು ಹಾಕಿದ್ದೆ. ಕುದಿಸಿದ ಮೇಲೆ ಸ್ವಲ್ಪ ಚೆನ್ನಾಗಿರುತ್ತೆ. ಇದನ್ನೀಗ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇದರೊಟ್ಟಿಗೆ. ನೋಡಿ ಎಷ್ಟು ಚೆನ್ನಾಗಿ ಇದರೊಟ್ಟಿಗೆ ಈಗ ಎಲ್ಲವನ್ನು ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡಬೇಕು. ಸಕ್ಕರೆ ಅಂತೂ ಹಾಕಿರ್ತೀವಿ ನೋಡಿ, ಎಷ್ಟು ಒಂದೊಂದು ಕಾಳಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈಗ ಇದಕ್ಕೆ ಮ್ಯಾಂಗೋ ಆ್ಯಡ್ ಮಾಡ್ತೀನಿ ನಾನು. ನೋಡಿ ಇಲ್ಲಿ 2 ಮ್ಯಾಂಗೋ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಸಿಪ್ಪೆ ತೆಗೆದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಸುರುತ್ತೀನಿ ನೋಡಿ ಎಲ್ಲವನ್ನು. ಇದನ್ನೀಗ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ. ಕೆಳಗೆ ಗ್ಯಾಸ್ ಬಿಸಿ ಇಲ್ಲ, ಇದು ಕೋಲ್ಡಾಗಿ ಇರಬೇಕು ನಮಗೆ. ಇದು ಒಂಥರ ಜ್ಯೂಸ್ ಕುಡಿದ ಹಾಗೆಯೇ ಕೋಲ್ಡಾಗಿ ಚೆನ್ನಾಗಿ ಇರುತ್ತೆ ನೋಡಿ. ಇದನ್ನೆಲ್ಲ ಒಂದು ರೀತಿ ನಾವೀಗ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೀಗ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಇಲ್ಲಿ ನಾನು ಏಲಕ್ಕಿ ಪೌಡರ್ನ ಹಾಕೋತೇನೆ ನೋಡಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕಿದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್. ಈ ಟೈಮಲ್ಲಿ ನಿಮಗೆ ಬೇಕನ್ನಿಸಿದ್ರೆ ಡ್ರೈ ಫ್ರೂಟ್ಸ್ ಹಾಕೋಬೋದು. ಇಲ್ಲಿ ಒಣ ದ್ರಾಕ್ಷಿ ಹಾಕ್ಲಿಕ್ಕೆ ಹೋಗಬೇಡಿ, ಗೋಡಂಬಿ ಬಾದಾಮಿ ಹಾಕೋಬೋದು ಅಷ್ಟೇ. ಇಲ್ಲಿ ಇದರೊಟ್ಟಿಗೆ ನಾನೀಗ ಏನನ್ನು ಹಾಕ್ತಾ ಇಲ್ಲ, ಇಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ, ಡೆಕೋರೇಷನ್ನಿಗೆ ಮಾತ್ರ ನಿಮಗೆ ಹಾಕಿ ತೋರಿಸ್ತೀನಿ. ನಿಮಗೆ ಇನ್ನೂ ಇಷ್ಟು ಮಿದು ಬೇಕು ನಮಗೆ ಅಂದರೆ ಜ್ಯೂಸ್ ತರಬೇಕಂದ್ರೆ ನೀವು ಜಾಸ್ತಿ ಹಾಲನ್ನು ಇಲ್ಲಿ ಹಾಕ್ಕೋಬೋದು. ಫ್ರಿಜ್ಜಲ್ಲಿ ಇಡೋದ್ರಿಂದ ಗಟ್ಟಿಯಾಗುತ್ತೆ. ಇದನ್ನೀಗ ನಾನು 1 ರಿಂದ 2 ಗಂಟೆ ಫ್ರಿಜ್ಜಲ್ಲಿ ಇಡ್ತೀನಿ, ಚೆನ್ನಾಗಿ ಗಟ್ಟಿಯಾಗಿ. ಆವಾಗ ನಿಮಗೆ ತೋರಿಸ್ತೇನೆ ನಾನು ಸರ್ವ್ ಮಾಡಿ. ನೋಡಿ ಈ ಥರ ಬಂದಿದೆ. ಈಗ ನಮ್ಮದು ಮ್ಯಾಂಗೋ ಸಾಗು ಸಖತ್ತಾಗಿರುತ್ತೆ. ಸಾಗು ಅಂದರೆ ಎಲ್ಲರೂ ಕೇಳೋದು ಖಾರ ಅಂತ ಹೇಳ್ತಾರೆ. ಇಲ್ಲ, ಪೂರಿಗೆ ಇದಕ್ಕೆಲ್ಲ ಮಾಡ್ತೀವಿ ನೋಡಿ ಬನ್ಸಿಗೆ, ಆ ಸಾಗಲ್ಲ. ಇದು ಒಂಥರ ಹೊಸ ರೀತಿ ಅಂತಲೇ ಹೇಳ್ಬೋದು. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ವಿಡಿಯೋ ನೋಡಿ ಹಾಗೆ ನೋಡಿ ಲೈಕ್ ಮಾಡಿ. ಲೈಕ್ ಮಾಡೋದು ತುಂಬ ಜನ ಮರಿತಾ ಇದ್ದೀರಿ, ಪ್ಲೀಸ್ ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ. ಮ್ಯಾಂಗೋ ಸಾಗು ಸಖತ್ತಾಗಿ ಬಂದಿದೆ ನೋಡಿ, ಕಾಣ್ತಿರ್ಬೋದು ನಿಮಗೆ ಚೆನ್ನಾಗಿ. ನಾನು ಮೇಲ್ಗಡೆ ಡೆಕೋರೇಷನ್ಗೋಸ್ಕರ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ಮಾಡುವಾಗ ಸಹ ಅಲ್ಲಿ ಸಹ ಹಾಕೋಬೋದು, ತುಪ್ಪದಲ್ಲಿ ಹುರಿದು ಹಾಕ್ಲಿಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗೆ ನೀವು ಹಾಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡಿ ಬಿಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.